ನಮಸ್ತೆ, ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಭಾರ್ಗವಿ LLB ಪೂರ್ತಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆ ಪ್ರಾರಂಭದಲ್ಲಿ ಅರ್ಜುನ್ ಭಾರ್ಗವಿ ಮನೆಗೆ ಬರ್ತಾನೆ. ಆವಾಗ ಅವನಿಗೆ ಗೊತ್ತಾಗಿರುತ್ತೆ ಭಾರ್ಗವಿ ವಿಚಾರ, ಅಂದರೆ ಇವರ ಮದುವೆಯಾದ ವಿಚಾರ ಮನೆಯವರೆಲ್ರಿಗೂ ಗೊತ್ತಾಗಿದೆ ಅಂತ ಹೇಳ್ಕೊಂಡು ಅವ್ನು ತುಂಬ ಗಾಬರಿಗೊಳ್ತಾನೆ. ಆವಾಗ ಭಾರ್ಗವಿನ ಅಮ್ಮ ಹೇಳ್ತಾರೆ, ಯಾಕಪ್ಪ ಹೀಗೆ ಮಾಡಿದ್ಯಾ, ಯಾಕೆ ಈ ರೀತಿ ಮೋಸ ಮಾಡಿದ್ಯಾ, ನಿನಗೆ ನೀವಿಬ್ಬರು ಪ್ರೀತಿ ಮಾಡ್ತಿದ್ರೆ ಅಂತ ಹೇಳಿದ ಮದುವೆ ಮಾಡಿಸ್ತಿದ್ವಲ್ಲ, ಈ ರೀತಿ ಓಡಿ ಹೋಗಿ ಮದುವೆ ಆಗೋದಾ, ನೀನು ಮಾಡಿ ತಪ್ಪಲ್ವಾ, ನಮ್ಮ ಮಾನ ಮರ್ಯಾದೆ ಎಲ್ಲ ಕಳೆದ್ಬಿಟ್ಟಲ್ಲ ಅರ್ಜುನ್, ನಿನ್ನ ನಂಬಿದ್ದಕ್ಕೆ ನೀನು ಈ ರೀತಿ ಮಾಡಿದ್ಯಾ ಹೇಳ್ಕೊಂಡು ತುಂಬಾ ಬೈತಾ ಇರ್ತಾರೆ. ಇನ್ನು ಭಾರ್ಗವಿ ಹೇಳ್ತಾಳೆ, ಅಮ್ಮ ಅವ್ರದ್ದೇನು ತಪ್ಪಿಲ್ಲಮ್ಮ, ನಾನೇ ಹೇಳಿದ್ದು, ನಾನೇ ನನ್ನನ್ನು ಮದುವೆ ಆಗ್ತೀರಾ ಅಂತ ಕೇಳಿದ್ದು, ನಾನೇ ಅವ್ರನ್ನ ಪ್ರೀತಿಸ್ತೇನಂತನೂ ನಾನೇ ಹೇಳಿದ್ದಮ್ಮ, ಅವ್ರದ್ದೇನು ತಪ್ಪಿಲ್ಲಮ್ಮ ಅಂತ ಹೇಳ್ತಾರೆ. ಇನ್ನು ಅರ್ಜುನ್ ಹೇಳ್ತಾರೆ, ಹೌದು, ಒಂದು ಪರಿಸ್ಥಿತಿಗೆ ಇಕ್ಕಟ್ಟಲ್ಲಿ ಬಿದ್ದು ನಾವಿಬ್ಬರು ಮದುವೆ ಆದ್ವಿ, ಆದರೆ ನಾವು ಮದುವೆ ಆಗ್ತೀರ ಅನ್ನೋದು ನಮಗೆ ಲಾಸ್ಟ್ ಕೊನೆ ಕ್ಷಣ ತನಕ ಗೊತ್ತಿರಲಿಲ್ಲ ಅಮ್ಮ, ಐ ಆಮ್ ಸಾರಿ ಅಮ್ಮ ಅಂತ ಹೇಳ್ತಾನೆ. ಆವಾಗ ಭಾರ್ಗವಿ ತಂದೆ ರೂಮಿಗೆ ಹೋಗ್ತಾರೆ. ರೂಮಿಗೆ ಹೋಗಿ ಭಾರ್ಗವಿಯ ಬ್ಯಾಗ್ ಎಲ್ಲ ತೊಗೊಂಡು ಬರ್ತಾರೆ. ಆವಾಗ ಭಾರ್ಗವಿ ಹೇಳ್ತಾಳೆ, ಅಪ್ಪ ಏನು ಮಾಡ್ತಿದ್ದೀರಪ್ಪ, ಏನು ಮಾಡ್ತಿದ್ದೀರಾ ಅಂತ ಹೇಳ್ತಾಳೆ. ಇನ್ನು ಅರ್ಜುನ್ ಹೇಳ್ತಾರೆ, ಅಂಕಲ್ ಏನು ಮಾಡ್ತಿದ್ದೀರಾ ಅಂಕಲ್, ನಾವು ಮಾಡಿದ್ದು ತಪ್ಪು, ಅದು ನಮ್ಗೆ ಗೊತ್ತಿದೆ, ಹಾಗಂತ ಹೇಳಿ ನೀವು ಮನೆಯಿಂದ ಹೊರಗೆ ಹಾಕೋದ, ಬೇಡ ಅಂಕಲ್, ಬೇಡ ಅಂಕಲ್ ಅಂತ ಹೇಳ್ತಾರೆ. ಆಗ ಭಾರ್ಗವಿ ಅಪ್ಪ ಹೇಳ್ತಾರೆ, ನೀ ನನ್ನ ಮಗಳೇ ಅಲ್ಲ, ನೀನು ಯಾವತ್ತು ಓಡಿ ಹೋಗಿ ಮದುವೆ ಆಗಿ ಬಂದ್ಯೋ ಆ ಕ್ಷಣಕ್ಕೆ ನೀನು ನನಗಿಲ್ಲ, ನೀನು ನನಗೆ ಬೇಡವೇ ಬೇಡ, ಮೊದಲು ನೀನು ಈ ಮನೆಯಿಂದ ಹೊರಗೋಗು ಅಂತ ಭಾರ್ಗವಿ ಅಪ್ಪ ಹೇಳ್ತಾರೆ. ಆಗ ಅರ್ಜುನ್ ಹೇಳ್ತಾನೆ, ಅಂಕಲ್ ಒಂದು ನಿಮಿಷ ನಮ್ಮ ಮಾತು ಕೇಳಿ, ನಮ್ಮ ಮದುವೆ ಒಂದು ಪರಿಸ್ಥಿತಿಯಲ್ಲಿ ಸಿಕ್ಕಿಬಿದ್ದು ಆಯಿತು ಅಂಕಲ್, ಒಂದು ಸ್ವಲ್ಪ ನನ್ನ ಮಾತು ಕೇಳಿ ಅಂತ ಹೇಳ್ತಾ ಇರ್ತಾನೆ. ಆದರೆ ಭಾರ್ಗವಿ ಅಪ್ಪ ಕೇಳ್ತಾನೆ ಇರಲ್ಲ. ನೀನು ನನ್ನ ಹತ್ರ ಮಾತಾಡಲಿಕ್ಕೆ ನಿನ್ಗೆ ಏನು ಯೋಗ್ಯತೆ ಇದೆ, ನಿಂಗೆ ಏನು ಹಕ್ಕಿದೆ, ನೀನು ಇವಳನ್ನು ಮದುವೆ ಆಗಿದೆಯಲ್ವ, ಹೋಗು, ಇವಾಗಲೇ ಇವಳನ್ನು ಕರ್ಕೊಂಡು ಹೋಗು, ಇವಳಿಗೂ ನಮಗೂ ಸಂಬಂಧನೇ ಇಲ್ಲ ಹೇಳ್ಕೊಂಡು ಭಾರ್ಗವಿ ಅಪ್ಪ ಅವಳನ್ನ ಕೈ ಹಿಡಿದು ಹೊರಗಡೆ ಕರ್ಕೊಂಡು ಹೋಗ್ತಾನೆ. ಇನ್ನು ಬ್ಯಾಗನ್ನು ತೆಗೆದು ಬಿಸಾಕ್ತಾನೆ. ಇನ್ನು ಹೇಳ್ತಾನೆ, ನೋಡು, ನೀವಿಬ್ಬರು ನಮ್ಮ ಪಾಲಿಗೆ ಇಲ್ಲ, ನೀನು ಮದುವೆ ಆಗಿದ್ದು ತಾನೇ, ಕರ್ಕೊಂಡು ಹೋಗು ಅಂತ ಹೇಳಿ ಸರಿ ಬೈತಾ ಇರ್ತಾನೆ. ಆವಾಗ ಅರ್ಜುನ್ ಹೇಳ್ತಾನೆ, ಅಂಕಲ್ ಅವ್ರಿಗೆ ಬೈಬೇಡಿ ಅಂಕಲ್, ಬೈಬೇಡಿ, ಅವ್ರದ್ದೇನೂ ತಪ್ಪಿಲ್ಲ, ನಾನೇ ಮದುವೆ ಆದೆ, ಅಷ್ಟೇ ಅಲ್ಲ ನಾನು ತಾಳಿ ಕಟ್ತೇನಂತನೂ ಅವರಿಗೆ ಗೊತ್ತೇ ಇರಲಿಲ್ಲ ಅಂಕಲ್, ಪ್ಲೀಸ್ ಅವ್ರನ್ನ ಬೈಬೇಡಿ ಅಂಕಲ್, ಬೈಬೇಡಿ ಅಂಕಲ್ ಅಂತ ಹೇಳ್ತಾ ಇರ್ತಾನೆ. ಆದರೆ ಅವರಪ್ಪ ಕೇಳ್ತಾನೆ ಇರಲ್ಲ. ಅವ್ರು ಹೇಳ್ತಾರೆ, ಏನು ಬೈಬಾರ್ದು, ನನ್ನ ಮಗಳು ಅವಳು, ನಾನು ಅವಳನ್ನು ಎಷ್ಟು ಕಷ್ಟಪಟ್ಟು ಸಾಕಿದ್ದೆ, ಅವಳು ನಮ್ಮ ಮನೆಗೆ ಬೆನ್ನೆಲುಬು ಆಗ್ತಾಳಂತ ಅಂದ್ಕೊಂಡಿದ್ದೆ, ಎಷ್ಟು ಆಸೆ ಇಟ್ಕೊಂಡಿದ್ದೆ, ಅವಳ ಮದುವೆನ ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಊರಿನವ್ರನ್ನೆಲ್ಲನೂ ಕರಿಬೇಕು ಹೇಳ್ಕೊಂಡು ಎಷ್ಟು ಆಸೆ ಪಟ್ಟಿದ್ದೆ, ನನ್ನ ಮಗಳು ನನ್ನ ಹತ್ರ ಸುಳ್ಳು ಹೇಳಲ್ಲ ಅಂತ ಅಂದ್ಕೊಂಡಿದ್ದೆ, ಅವಳು ನಂಗೆ ಮೋಸ ಮಾಡಲ್ಲ ಅಂತ ಅಂದ್ಕೊಂಡಿದ್ದೆ, ಆದರೆ ಅವಳು ಮಾಡಿದ್ದೇನು, ಅವಳು ನನ್ನ ಬೆನ್ನ ಹಿಂದೆನೇ ಚೂರಿ ಹಾಕಿಬಿಟ್ಲು, ನಿನ್ನಂಥವಳು ಈ ಮನೇಲಿ ಇರಬಾರ್ದು, ಇನ್ನು ನನಗೂ ನಿಂಗೂ ಯಾವುದೇ ಸಂಬಂಧನೂ ಇಲ್ಲ, ಇನ್ನು ಊರಲ್ಲಿ ಎಲ್ಲರೂ ಹೇಳ್ತಾರೆ ಅಕ್ಕನೂ ಓಡಿ ಹೋಗಿ ಮದುವೆ ಆದ್ಲು, ತಂಗಿನೂ ಓಡಿ ಹೋಗಿ ಮದುವೆ ಆದ್ಲು ಅಂತ ಹೇಳಿ, ಇನ್ನು ಈ ಸಮಾಜದಲ್ಲಿ ನಮ್ಗೆಲ್ಲಿ ಬೆಲೆ ಇದೆ, ಯಾರಿಗೂ ಮುಖ ಎತ್ತಿ ತೋರಿಸದೇ ಇರುವ ಹಾಗೆ ಮಾಡಿಬಿಟ್ಟೆ ಅಲ್ಲ ಭಾರ್ಗವಿ, ನಿಂಗೆ ಈ ಮನೇಲಿ ಜಾಗ ಇಲ್ಲ ಹೇಳ್ಕೊಂಡು ಬೈತಾ ಇರ್ತಾನೆ. ಆವಾಗ ಅರ್ಜುನ್ ಹೇಳ್ತಾನೆ, ಅಂಕಲ್ ಅವಳಿಗೆ ಬೈಬೇಡಿ ಅಂಕಲ್, ಅವಳು ನಿಮ್ಮ ಮಗಳು ಅಷ್ಟೇ ಅಲ್ಲ, ಇವಾಗ ಅವಳು ನನ್ನ ಹೆಂಡತಿ, ಅವಳನ್ನು ನಾನು ಯಾವತ್ತಿದ್ರೂ ಕಾಪಾಡ್ತಾನೆ, ಅವಳನ್ನು ನಾನು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ, ಯಾರಿಗೂ ಬಿಟ್ಕೊಡಲ್ಲ ಅಂತ ಹೇಳ್ತಾನೆ. ಇನ್ನು ಭಾರ್ಗವಿ ಹೇಳ್ತಾಳೆ, ಅಪ್ಪ ದಯವಿಟ್ಟು ನೀವು ಹೀಗೆ ಮಾಡಬೇಡಿ ಅಪ್ಪ, ನನಗೆ ನಿಮ್ಮನ್ನು ಬಿಟ್ಟು ಬದುಕೋಕ್ಕಾಗಲ್ಲಪ್ಪ, ನೀವೇ ಎಲ್ಲ ಅಪ್ಪ ನಮಗೆ, ನನಗೆ ನಿಮ್ಮನ್ನು ಬಿಟ್ಟು ಒಂದು ಕ್ಷಣವೂ ಇರೋಕ್ಕಾಗಲ್ಲ, ನಿಮ್ಮ ಹತ್ರ ಮಾತಾಡ್ಸೋದೆ ಒಂದು ಕ್ಷಣವೂ ಇರೋಕ್ಕಾಗಲ್ಲಪ್ಪ, ದಯವಿಟ್ಟು ಈ ರೀತಿ ಮಾಡಬೇಡಿ ಅಪ್ಪ ಹೇಳ್ಕೊಂಡು ಗೋಗರಿತಾ ಇರ್ತಾಳೆ. ಆದರೆ ಭಾರ್ಗವಿ ಅಪ್ಪ ಕೇಳೋದೇ ಇಲ್ಲ. ಅವ್ರು ಹೇಳ್ತಾರೆ, ನೋಡು, ನಿನಗೆ ನನ್ನನ್ನು ಬಿಟ್ಟು ಇರೋಕ್ಕಾಗದಿದ್ರೂ ಪರವಾಗಿಲ್ಲ, ಆದರೆ ನನಗೆ ನಿಮ್ಮನ್ನು ಬಿಟ್ಟು ಇರೋಕ್ಕಾಗುತ್ತೆ, ನೀನು ನಮ್ಮ ಪಾಲಿಗೆ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಇನ್ನು ಭಾರ್ಗವಿ ಅಮ್ಮ ಹೇಳ್ತಾಳೆ, ರೀ ಹೀಗೆ ಮಾಡಬೇಡ್ರಿ, ಎಷ್ಟೇ ಆದರೂ ಅವಳು ನನ್ನ ಮಗಳು ರೀ, ನಾವು ಕ್ಷಮಿಸೋಣ ರೀ, ಹೀಗೆ ಮಾಡಬೇಡಿ, ಹೀಗೆ ಮಾಡಬೇಡಿ ಅಂತ ಹೇಳ್ತಾಳೆ. ಆಗ ಭಾರ್ಗವಿ ಅಪ್ಪ ಹೇಳ್ತಾಳೆ, ಪೂರ್ಣಿ ನೀನು ಸುಮ್ಮನೆ ಇರು, ನನ್ನ ಮಗಳು ಮೊದಲನೇ ಮಗಳು ಹೀಗೆ ಮಾಡಿದ್ದಕ್ಕೂ ನಾನು ಇದೇ ರೀತಿ ಶಿಕ್ಷೆ ಕೊಟ್ಟೆ, ಈಗಲೂ ಇದೇ ರೀತಿ ಶಿಕ್ಷೆ ಕೊಡ್ತಿದ್ದೇನೆ, ನಾನು ಯಾವತ್ತೂ ನನ್ನ ನಿಯಮ ಮೀರಿ ನಡಿಲಿಲ್ಲ, ನಿನಗೂ ಇದೇ ಶಿಕ್ಷೆ ಭಾರ್ಗವಿ, ನೀನು ಯಾವತ್ತು ನಮ್ಗೆ ಯಾರಿಗೂ ಹೇಳ್ದೆ ಕೇಳದೆ ಹೋಗಿ ಮದುವೆ ಮಾಡ್ಕೊಂಡು ಬಂದ್ಯೋ ಆವತ್ತೇ ನೀನು ನನ್ನ ಪಾಲಿಗೆ ಇಲ್ಲ, ಇನ್ನು ಈ ಮನೆಗೂ ನಿನಗೂ ಯಾವುದೇ ರೀತಿ ಸಂಬಂಧನೂ ಇಲ್ಲ, ನೀನು ನನ್ನ ಮಗಳು ಅಲ್ಲ, ಮೊದಲು ಇಲ್ಲಿಂದ ಹೋಗು ಅಂತ ಹೇಳಿ ತುಂಬಾ ಬೈತಾನೆ. ಇನ್ನು ಭಾರ್ಗವಿ ತುಂಬಾ ಬೇಜಾರಾಗುತ್ತೆ. ಇನ್ನು ಅರ್ಜುನ್ ಭಾರ್ಗವಿ ಕೈ ಹಿಡ್ಕೊಂಡು ಹೋಗ್ತಾನೆ. ಇನ್ನು ಈ ಕಡೆ ಬೃಂದ ತುಂಬಾ ಖುಷಿಯಾಗಿರ್ತಾಳೆ. ಬೃಂದ ಅಂದ್ಕೊಳ್ತಾ ಇರ್ತಾಳೆ, ಅಂತೂ ಇಂತೂ ಒಂದು ಕೆಲಸ ಮಾಡಿಬಿಟ್ಟೆ, ಇನ್ನೇನಿಲ್ಲ, ಇನ್ನು ಇಷ್ಟೊತ್ತಿಗೆ ಭಾರ್ಗವಿನ ಹೇಗೂ ಮನೆಯಿಂದ ಹೊರಗೆ ಹಾಕಿರ್ತಾರೆ, ಇನ್ನು ಅರ್ಜುನ್ ಈ ಮನೆಗೆ ಭಾರ್ಗವಿನ ಕರ್ಕೊಂಡು ಬರ್ತಾನೆ.
ಆವಾಗ ಮಾವ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಾರೆ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಇನ್ನು ಜೆ ಪಿ ಪಾಟೀಲ್ ಊಟ ಮಾಡ್ತಾ ಇರ್ತಾನೆ. ಆವಾಗ ಜೆ ಪಿ ಪಾಟೀಲ್ನ ಹೆಂಡತಿ ಹೇಳ್ತಾಳೆ, ರೀ ಸರಿಯಾಗಿ ಊಟ ಮಾಡ್ರಿ, ಅಲ್ಲ ಇಷ್ಟು ದಿನ ಅಂತೂ ಕೇಸ್ ಅಂತ ಹೇಳ್ತಾ ಇದ್ರಿ, ಆದರೆ ಇವಾಗ ಕೇಸಿನ ಕತೆ ಎಲ್ಲ ಮುಗೀತಲ್ವಾ, ಇನ್ನೇನು ಟೆನ್ಷನ್ ನಿಮಗೆ, ಊಟ ಮಾಡಿರಿ ಅಂತ ಹೇಳ್ತಾಳೆ. ಅದಕ್ಕೆ ಜೆ ಪಿ ಪಾಟೀಲ್ ಹೇಳ್ತಾನೆ, ಹೌದು ಇನ್ನೆಲ್ಲ ಟೆನ್ಷನ್ ಮುಗೀತು, ಇನ್ನು ನೆಮ್ಮದಿಯಾಗಿರ್ಬೋದು ಅಂತ ಹೇಳ್ತಾನೆ. ಆವಾಗ ಜೆ ಪಿ ಪಾಟೀಲ್ನ ಹೆಂಡತಿ ಹೇಳ್ತಾಳೆ, ರೀ ಇನ್ನೇನು ಕೇಸ್ ಮುಗೀತಲ್ವಾ, ಆದಷ್ಟು ಬೇಗ ವಂದನನ ಈ ಮನೆಗೆ ಸೊಸೆಯಾಗಿ ಮಾಡ್ಕೊಳ್ಳೋಣ ರೀ. ಅವಳು ಈ ಮನೆಯಲ್ಲಿ ಬಂದು ಮಹಾರಾಣಿಯಾಗಿರಬೇಕು. ಅವಳು ಈ ಮನೆ ಬಂದರೆ ಈ ಮನೆ ಕಳೆನೇ ಒಂಥರ ಇರುತ್ತೆ, ಅಷ್ಟು ಖುಷಿಯಾಗಿರ್ತೇವೆ ನಾವೆಲ್ಲ. ಆದಷ್ಟು ಬೇಗ ಮಾತಾಡಿ ಈ ಮನೆಗೆ ಸೊಸೆನಾಗಿ ಮಾಡ್ಕೊಳ್ಳೋಣ ರೀ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಜೆ ಪಿ ಪಾಟೀಲ್ ಹೇಳ್ತಾನೆ, ಆಯಿತು ಆದಷ್ಟು ಬೇಗ ಮಾಡ್ಕೊಳ್ಳೋಣ, ಇದ್ರ ಬಗ್ಗೆ ನಾನು ಮಾತಾಡ್ತೇನೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಬೃಂದ ಬರ್ತಾಳೆ. ಬೃಂದ ಬಂದು ಹೇಳ್ತಾಳೆ, ಅಲ್ಲ ಮಾವ, ನೀವು ವಂದನನ ಈ ಮನೆಗೆ ಸೊಸೆಯಾಗಬೇಕು ಮಾಡ್ಕೊಳ್ಬೇಕು ಅಂತ ಹೇಳಿ ಈ ರೀತಿಯೆಲ್ಲ ಮಾತಾಡ್ತಿದ್ದೀರಾ, ಆದರೆ ಏನು ಮಾಡೋದು, ನಿಮ್ಮ ಮಗ ಬೇರೆ ಯಾವುದೋ ಒಂದು ಹುಡುಗಿ ಯೋಚನೆಯಲ್ಲಿದ್ದಾನಲ್ಲ ಅಂತ ಹೇಳ್ತಾಳೆ. ಆವಾಗ ಜೆ ಪಿ ಪಾಟೀಲ್ನ ಹೆಂಡತಿ ಹೇಳ್ತಾಳೆ, ಏ ಬೃಂದ, ನಿಂಗೆ ಸುಮ್ಮನೆ ಇರೋಕ್ಕಾಗಲ್ವಾ, ಏನಾದರೂ ಮಾತಾಡ್ತೀಯಲ್ವ ನೀನು, ನಿನ್ನ ಪಾಡಿಗೆ ನೀನು ಇದ್ಬಿಡು ಅಂತ ಹೇಳ್ತಾಳೆ. ಆಗ ಬೃಂದ ಹೇಳ್ತಾಳೆ, ಅಯ್ಯೋ ಅತ್ತೆ, ನಾನು ಇರೋದನ್ನೇ ಹೇಳ್ತಾ ಇದ್ದೇನೆ, ನೋಡಿ ಮಾವ, ಈಗ ಅರ್ಜುನ್ ಯಾರನ್ನೋ ಹುಡುಗಿಯನ್ನು ಇಷ್ಟಪಡ್ತಿದ್ದಾನೆ ಅಂತ ಹೇಳ್ತಿದ್ದಾರಲ್ವಾ, ಇನ್ನು ಅದೇ ಹುಡುಗಿನ ಮದುವೆ ಮಾಡ್ಕೊಂಡು ಈ ಮನೆಗೆ ಬಂದರೆ ಆವಾಗ ನೀವು ಏನು ಮಾಡ್ತೀರಾ ಅಂತ ಕೇಳ್ತಾನೆ. ಆವಾಗ ಜೆ ಪಿ ಪಾಟೀಲ್ ಹೇಳ್ತಾನೆ, ನೋಡು, ಈ ಮನೆ ಸೊಸೆ ವಂದನ, ಅದು ಅರ್ಜುನ್ ಒಪ್ಪದೇ ಇರಲಿ, ಅವಳನ್ನೇ ಮದುವೆ ಆಗಬೇಕು. ಒಂದು ವೇಳೆ ಅವನು ಬೇರೆ ಹುಡುಗಿನ ಮದುವೆ ಆಗಿ ಬಂದರೆ ನಾನು ಆ ಹುಡುಗಿನ ಮನೆ ಸೊಸೆ ಅಂತ ಒಪ್ಪಿಕೊಳ್ಳೋದೇ ಇಲ್ಲ. ಏನಿದ್ರೂ ವಂದನನೇ ಈ ಮನೆಗೆ ಸೊಸೆ, ವಂದನನೇ ಈ ಮನೆ ಮಹಾರಾಣಿ ಅಂತ ಹೇಳ್ತಾನೆ. ಇನ್ನು ಬೃಂದ ಮನಸ್ಸಲ್ಲೇ ನಗ್ತಾ ಇರ್ತಾಳೆ. ಇನ್ನು ಜೆ ಪಿ ಪಾಟೀಲ್ ಹೇಳ್ತಾನೆ, ನೋಡ್ ಬೃಂದ, ಯಾರ್ಯಾರನ್ನು ಹಾದಿ ಬೀದಿ ಹೋಗೋರನ್ನೆಲ್ಲ ಈ ಮನೆ ಸೊಸೆಯಾಗಿ ಮಾಡ್ಕೊಳ್ಳಲ್ಲ. ನಿನ್ನನ್ನು ಸೊಸೆಯಾಗಿ ಮಾಡ್ಕೊಂಡಿದ್ದೇವೆ ಅಂತ ಹೇಳ್ಕೊಂಡು ಇನ್ನು ನನ್ನ ಮಗನಿಗೆ ಇನ್ನೊಂದು ಹುಡುಗಿಯನ್ನು ಇದೇ ರೀತಿಯಾಗಿ ಸೊಸೆಯಾಗಿ ಮಾಡ್ಕೊಳ್ಳಲ್ಲ. ಈ ಮನೆ ಸೊಸೆಯಾಗಿ ಬರೋಳಿಗೆ ಒಂದು ಘನತೆ, ಗೌರವ ಎಲ್ಲನೂ ಇರಬೇಕು ಅಂತ ಹೇಳ್ತಾನೆ. ಆವಾಗ ಬೃಂದನಿಗೆ ತುಂಬಾ ಸಿಟ್ಟು ಬರುತ್ತೆ. ನನಗೆ ನೀವು ಈ ರೀತಿ ಮಾತಾಡ್ತಿದ್ದೀರಾ, ಇನ್ನು ಸ್ವಲ್ಪ ಹೊತ್ತು ನಿಮಗೆ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳ್ತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.